ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ ಡಿಸೆಂಬರ್ 31, 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕತಾರ್ನಲ್ಲಿ ಭಾರತೀಯ ನೌಕಾಧಿಕಾರಿಗಳನ್ನು ಅರೆಸ್ಟ್ ಮಾಡಿಟ್ಟು ಗೂಢಚರ್ಯ ಆರೋಪದ ಮೇಲೆ ಗಲ್ಲಿಗೆ ಹಾಕ್ತೀವಿ ಅಂತ ಡಿಕ್ಲೇರ್ ಮಾಡಿದ್ರಲ್ಲ, ಗಲ್ಲು ಶಿಕ್ಷೆ ಕೊಟ್ಬಿಟ್ಟಿದ್ರಲ್ಲ ಕತಾರ್ನಲ್ಲಿ. ಆ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಗೂಢಚರ್ಯ ಕೇಸ್ನಲ್ಲಿ ಬಂದಿಯಾಗಿದ್ದ ಮಾಜಿ ಭಾರತೀಯ ನೌಕಾಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅವರಿಗೆ ಕೊಡಲಾಗಿದ್ದ ಮರಣದಂಡನೆಯನ್ನು ರದ್ದು ಮಾಡಿ ಕತಾರ್ ಕೋರ್ಟ್ ಆದೇಶ ಹೊರಡಿಸಿದೆ. ಭಾರತದ ಪ್ರೆಷರ್ಗೆ ಕತಾರ್ ಬಗ್ಗಿದೆ. ಅದಕ್ಕೆ ಪ್ರತಿಯಾಗಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅವಧಿಯ ಜೈಲ್ ಟರ್ಮ್ ಅನ್ನ ಕತಾರ್ ಕೋರ್ಟ್ ನೀಡಿದೆ. ಈ ಮೂಲಕ ಭಾರತಕ್ಕೆ ದೊಡ್ಡ ಡಿಪ್ಲೊಮ್ಯಾಟಿಕ್ ಗೆಲುವು ಸಿಕ್ಕಿದೆ. ಈ ಬಗ್ಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿರೋ ವಿದೇಶಾಂಗ ಇಲಾಖೆ, ಕತಾರ್ ಕೋರ್ಟ್ನ ತೀರ್ಪಿನ ಸಂಪೂರ್ಣ ಮಾಹಿತಿ ಬರಬೇಕು. ಕೋರ್ಟ್ ವಿಚಾರಣೆ ವೇಳೆ ಸೈನಿಕರ ಕುಟುಂಬಗಳೊಂದಿಗೆ ಭಾರತದ ರಾಯಭಾರಿಗಳು, ಅಧಿಕಾರಿಗಳು ಹಾಜರಿದ್ರು. ಇನ್ನು ಮುಂದೆ ಕೂಡ ಜೊತೆಗಿರ್ತೀವಿ, ಕತಾರಿ ಅಧಿಕಾರಿಗಳೊಂದಿಗೆ ಟಚ್ ನಲ್ಲಿರ್ತೀವಿ ಅಂತ ಹೇಳಿದೆ. ಈ ವಿಚಾರವಾಗಿ ಮುಂದಿರುವ ಆಪ್ಷನ್ಗಳ ಬಗ್ಗೆ ಕತಾರ್ ಲೀಗಲ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಅಗತ್ಯ ಅರ್ಜಿಗಳನ್ನು ಸಲ್ಲಿಸುವ ಬಗ್ಗೆ ಭಾರತ ಕ್ರಮ ತಗೊಳ್ಳುತ್ತೆ ಅಂತ ಹೇಳಲಾಗಿದೆ. ಕೇಸ್ನ ಗೌಪ್ಯತೆ ಮತ್ತು ಸೂಕ್ಷ್ಮತೆ ತುಂಬಾ ಗಮನ ಕೊಡಬೇಕಾಗಿರೋ ವಿಚಾರ ಆಗಿರೋದ್ರಿಂದ ಈ ಕೇಸಲ್ಲಿ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಮಾಹಿತಿಯನ್ನ ಸರ್ಕಾರಗಳು ಬಹಿರಂಗಪಡಿಸ್ತಾ ಇಲ್ಲ. ಬಟ್ ಸದ್ಯಕ್ಕೆ ಮರಣದಂಡನೆಯನ್ನ ರದ್ದು ಮಾಡಿರುವುದು ಕ್ಲಿಯರ್ ಆಗಿದೆ. ಜೊತೆಗೆ ಲೈಫ್ ಸೆಂಟೆನ್ಸ್, ಜೀವಾವಧಿ ಶಿಕ್ಷೆ ಅನ್ನೋದು ಕೂಡ ಇಲ್ಲ. ಅದೆರಡಾಗಲ್ಲ, ಗಲ್ಲು ಶಿಕ್ಷೆ ಮತ್ತು ಜೀವಾವಧಿ ಶಿಕ್ಷೆ ಆಗೋದಿಲ್ಲ. ಬಟ್ ಜೈಲು ಶಿಕ್ಷೆ ಅಂತೂ ಕೊಟ್ಟಿದ್ದಾರೆ. 8 ಮಾಜಿ ಸೈನಿಕರ ಕುಟುಂಬಗಳು ಈಗ ಆ ಹಂತಕ್ಕೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಎಷ್ಟೆಷ್ಟು ವರ್ಷ, ಅದರಲ್ಲಿ ಮತ್ತೆ ಕಮ್ಮಿ ಮಾಡೋಕೆ ಏನಾದರೂ ಪ್ರಯತ್ನ ನಡೆಯುತ್ತಾ, ಅದೆಲ್ಲ ಹೋಗ್ತಾ ಹೋಗ್ತಾ ಮಾಹಿತಿ ಬಹಿರಂಗ ಆಗ್ತಾ ಹೋಗುತ್ತೆ. ಗಲ್ಲು ಶಿಕ್ಷೆ ಕೊಟ್ಟ ತಕ್ಷಣ ಭಾರತ ಕತಾರ್ ಸರ್ಕಾರದೊಂದಿಗೆ ಮಾತಾಡಿತ್ತು, ಡಿಪ್ಲೊಮ್ಯಾಟಿಕಲಿ ಕೂಡ ಪ್ರಯತ್ನವನ್ನು ಪಟ್ಟಿತ್ತು. ಕತಾರ್ನ ಲೀಗಲ್ ಸಿಸ್ಟಮ್ನಲ್ಲೂ ಕೂಡ ಅಲ್ಲೇನು ರಾಜಪ್ರಭುತ್ವ ಇದೆ, ಆ ಸಿಸ್ಟಮ್ನಲ್ಲೂ ಕೂಡ ಭಾರತ ತನ್ನ ಪ್ರಯತ್ನಗಳನ್ನು ನಡೆಸಿತ್ತು. ಮೇಯ್ನ್ ಆಗಿ ಡಿಪ್ಲೊಮ್ಯಾಟಿಕಲಿ ಭಾರತ ಪ್ರೆಷರ್ ಬಿಲ್ಡ್ ಮಾಡೋ ಪ್ರಯತ್ನವನ್ನ ನಡೆಸಿತ್ತು, ಬಹಿರಂಗವಾಗಿ ಹಾಗೂ ಆಂತರಿಕವಾಗೂ ಕೂಡ. ಈಗ ಕಡೆಗೂ ಆತುರವಾಗಿ ಗಲ್ಲು ಶಿಕ್ಷೆಯನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದ ಕತಾರ್ ಈಗ ಆ ಕೆಲಸವನ್ನ ನಿಲ್ಲಿಸಿದೆ. ರದ್ದು ಮಾಡಿದ ಗಲ್ಲು ಶಿಕ್ಷೆಯನ್ನ, ಜೀವಾವಧಿ ಕೂಡ ಕೊಡೋದಿಲ್ಲ, ಬೇರೆ ಬೇರೆ ಟರ್ಮ್ನ ಜೈಲು ಶಿಕ್ಷೆ ಅಷ್ಟೇ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇವತ್ತು ರಾಮನಾಮ ಸ್ಮರಣೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿರೋದು ಡೋಂಗಿ ಹಿಂದುತ್ವ ಅನ್ನೋ ಟೀಕೆ ಮಾಡ್ತಲೇ ನಮಗೂ ಕೂಡ ರಾಮ ಭಕ್ತಿ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಿಂದೂ ಬೇರೆ, ಹಿಂದುತ್ವ ಬೇರೆ. ನಾವು ಶ್ರೀರಾಮರನ್ನ ಪೂಜೆ ಮಾಡೋದಿಲ್ವಾ? ನಮ್ಮ ಊರುಗಳಲ್ಲಿ ರಾಮ ಮಂದಿರ ಇಲ್ವಾ? ನಾವು ರಾಮ ಭಜನೆಯನ್ನ ಮಾಡೋದಿಲ್ವಾ? ಬಿಜೆಪಿದು ಡೋಂಗಿ ಹಿಂದುತ್ವ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ವಿಜ್ಞಾನ ತಂತ್ರಜ್ಞಾನದ ಆಧುನಿಕ ಭಾರತದ ನಿರ್ಮಾತೃಗಳು. ದೇಶದಲ್ಲಿರೋ ಎಲ್ಲ ಡ್ಯಾಮ್ಗಳು ನಿರ್ಮಾಣ ಆಗಿದ್ದು ನೆಹರು ಕಾಲದಲ್ಲಿ. ಬಿಜೆಪಿ ಒಂದು ಡ್ಯಾಮ್ ಆದರೂ ಕಟ್ಟಿದ್ಯಾ? ಸತ್ಯದ ತಲೆ ಮೇಲೆ ಹೊಡೆದಂಗೆ ಬುರುಡೆ ಬಿಡ್ತಾರೆ ಅಷ್ಟೇ ಡೊಂಕಿಗಳು ಅಂತ ಬಿಜೆಪಿ ಮೇಲೆ ಸಿದ್ದರಾಮಯ್ಯ ವಾಗ್ ಪ್ರಹಾರವನ್ನ ಮಾಡಿದ್ದಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಇರೋದ್ರಿಂದ ಅಯೋಧ್ಯೆಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ ಅಂತ ಯುಪಿ ಅಬಕಾರಿ ಸಚಿವ ನಿತಿನ್ ಅಗರ್ವಾಲ್ ಹೇಳಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ಕಾರ್ಯದರ್ಶಿ ಚಂಪತ್ ರಾಯ್ ಭೇಟಿ ನಂತರ ಮಾತನಾಡಿದ ಅಗರ್ವಾಲ್, ರಾಮ ಮಂದಿರದ ಸುತ್ತದ 100 ಕೋಸಿ ಅಂದರೆ ಸುಮಾರು 300 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ ಮದ್ಯ ಬ್ಯಾನ್ ಮಾಡಲಾಗಿದೆ. ಈ ಪ್ರದೇಶವನ್ನ ಮದ್ಯ ಮುಕ್ತ ವಲಯ ಅಂತ ಘೋಷಿಸಲಾಗಿದೆ. ಕಾಂಗ್ರೆಸ್ ಪಕ್ಷದ 139ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬೃಹತ್ ರ್ಯಾಲಿ ಮಾಡಿದೆ ಕಾಂಗ್ರೆಸ್. ಆ ಮೂಲಕ ಬಿಜೆಪಿ ವಿರುದ್ಧ ಕಾರ್ಯತಂತ್ರ ರೂಪಿಸೋಕೆ ದೀಕ್ಷಾ ಭೂಮಿ ಅಂತ ಕರೆಸಿಕೊಳ್ಳೋ RSS ತವರು, RSS ಹೆಡ್ ಕ್ವಾರ್ಟರ್ಸ್ ಇರೋದು ಅದೇ ನಾಗ್ಪುರದಲ್ಲಿ, ಅಲ್ಲಿಂದಲೇ ಶುರು ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಜೊತೆಗೆ ನಾಗ್ಪುರ ಭಾರತದ ಮಧ್ಯದಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಹೈ ತಯಾರ್ ಹಮ್ ಅಥವಾ ವಿ ಆರ್ ರೆಡಿ, ನಾವು ರೆಡಿ ಅನ್ನೋ ಘೋಷವಾಕ್ಯ ಇಟ್ಕೊಂಡು ಶಕ್ತಿ ಪ್ರದರ್ಶನ ನಡೆಸಿದೆ. ಅಂದರೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ನಾವು ರೆಡಿ ಅನ್ನೋ ಘೋಷಣೆಯನ್ನು ಕಾಂಗ್ರೆಸ್ ಮೊಳಗಿಸಿದೆ.
ರ್ಯಾಲಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ನ ರಾಹುಲ್ ಗಾಂಧಿ, ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದು ಈಗ ಬಿಜೆಪಿಯಲ್ಲಿರೋ MP ಒಬ್ಬರ ಜೊತೆ ನಾನು ಮಾತನಾಡಿದೆ. ಅವರು ಬಿಜೆಪಿಯಲ್ಲಿ ಗುಲಾಮಗಿರಿ ನಡೀತಾ ಇದೆ, ಕಾರ್ಯಕರ್ತರ ಮಾತನ್ನ ಕೇಳೋರೇ ಇಲ್ಲ, ಟಾಪ್ನಿಂದ ಆದೇಶಗಳು ಬರುತ್ತೆ, ಅದನ್ನ ಪ್ರಶ್ನಿಸದೆ ಫಾಲೋ ಮಾಡಬೇಕು ಅಷ್ಟೇ ಅಂತ ತಮ್ಮ ಅಸಹಾಯಕತೆ ತೋಡ್ಕೊಂಡ್ರು ನನ್ನ ಹತ್ರ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಲ್ಲದೆ ಇಡಿ, CBIನಂಥ ತನಿಖಾ ಸಂಸ್ಥೆಗಳು ಬಿಜೆಪಿ ಸರ್ಕಾರದ ಪ್ರೆಷರ್ ಅನ್ನ ಫೇಸ್ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳಿಕೆ, TMC, ಕೇಜ್ರಿವಾಲ್ ಎಲ್ಲ ಸೇರ್ಕೊಂಡು ಮೋದಿ ವಿರುದ್ಧ ಖರ್ಗೆಯನ್ನ, ಕಾಂಗ್ರೆಸ್ನವ್ರ ಲೀಡರ್ ಖರ್ಗೆ ಅವ್ರನ್ನ PM ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯ ಮಾತ್ರ ಕರ್ನಾಟಕದವರೇ ಆಗಿದ್ರು ಕೂಡ ರಾಹುಲ್ ಗಾಂಧಿ ಮುಂದೊಂದು ದಿನ ದೇಶದ ನೇತೃತ್ವ ವಹಿಸಿಕೊಂಡು ಪ್ರಧಾನಿ ಆಗ್ತಾರೆ, ಆ ಭರವಸೆ ನನಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಖರ್ಗೆ PM ಫೇಸ್ ಮಾಡೋಕೆ ಗಾಂಧಿ ಕುಟುಂಬಕ್ಕಿರಲಿ, ರಾಜ್ಯ ನಾಯಕರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ರಾಹುಲ್ ಗಾಂಧಿ ಜಪವನ್ನೇ ಮಾಡಿದ್ದಾರೆ ಸಿದ್ದರಾಮಯ್ಯ. ಅದರಲ್ಲೂ ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಸಿದ್ದರಾಮಯ್ಯ ಅವರದ್ದು ಅವರ ರಾಜಕೀಯ ಜೀವನ ಮುಕ್ಕಾಲು ಜರ್ನಿ, ಕಾಂಗ್ರೆಸ್ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಅವರ ಟೋಟಲ್ ರಾಜಕೀಯ ಜೀವನದಲ್ಲಿ ಅರ್ಧ ಮುಕ್ಕಾಲು ಜರ್ನಿ JDS ಅಲ್ಲಿ ಮಾಡಿದ್ದಲ್ಲ ಅವರು. ಇಂದಿರಾ ಗಾಂಧಿ ಅವ್ರನ್ನ, ಕಾಂಗ್ರೆಸ್ ನಾಯಕರನ್ನ, ಗಾಂಧಿ ಕುಟುಂಬವನ್ನ ಬೈಕೊಂಡೇ ಬಂದಿದ್ದ ಸಿದ್ದರಾಮಯ್ಯ ಅವರು ಈಗ ಅದೇ ಇಂದಿರಾ ಗಾಂಧಿಯವರ ಮೊಮ್ಮಗ, ರಾಜೀವ್ ಗಾಂಧಿಯವರ ಪುತ್ರ, ಸೋನಿಯಾ ಗಾಂಧಿಯವರ ಮಗ ರಾಹುಲ್ ಗಾಂಧಿ ಪ್ರಧಾನಿ ಆಗಲಿ ಅಂತ ಹೃದಯಾಂತರಾಳದಿಂದ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ನಾಮಫಲಕ ಅಳವಡಿಸುವ ಸಂಬಂಧ ಪ್ರತಿಭಟನೆ ಮಾಡಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ವಿಚಾರವಾಗಿ ಅಲ್ಲಲ್ಲಿ ಗಲಾಟೆ ಮಾಡಿದ ಆರೋಪದಲ್ಲಿ 10 FIR ದಾಖಲಿಸಲಾಗಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿ 53 ಜನರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಅಂತ ಬೆಂಗಳೂರು ಕಮಿಷನರ್ B. ದಯಾನಂದ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಠಿಣ ಕ್ರಮಗಳನ್ನು ತಗೊಂಡಿದೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರ ಮೇಲೆ. ಕಾರ್ಯಕರ್ತರ ಬಂಧನದ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿವೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ದಿಢೀರಂತ ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದು, 60% ಕನ್ನಡದಲ್ಲೇ ಬೋರ್ಡ್ ಇರಬೇಕು, 2024 ಫೆಬ್ರವರಿ 28 ಒಳಗೆ ಅಂಗಡಿಗಳ ಬೋರ್ಡ್ ಚೇಂಜ್ ಮಾಡಬೇಕು, ಜಾಹೀರಾತುಗಳಲ್ಲೂ ಸರ್ಕಾರದ ನಿಯಮ ಪಾಲಿಸಬೇಕು, ನಿಯಮ ಜಾರಿಗೆ ವಿಳಂಬ ಆಗಿರೋದು ನಿಜ, ಇನ್ನು ಮುಂದೆ ವಿಳಂಬ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಡಿಸೆಂಬರ್ 13ರ ಸಂಸತ್ ಭದ್ರತಾ ಲೋಪದಡಿಯಲ್ಲಿ ಬಂಧಿಸಲಾಗಿರೋ ಆರೋಪಿಗಳಿಗೆ ಪಾಲಿಗ್ರಾಫ್ ಟೆಸ್ಟ್ ಮಾಡಬೇಕು ಅಂತ, ಸುಳ್ಳು ಪತ್ತೆ ಪರೀಕ್ಷೆ ಮಾಡಬೇಕು ಅಂತ ದಿಲ್ಲಿಯ ಪಟಿಯಾಲ ಕೋರ್ಟ್ಗೆ ದಿಲ್ಲಿ ಪೊಲೀಸರ ವಿಶೇಷ ವಿಭಾಗ ರಿಕ್ವೆಸ್ಟ್ ಮಾಡಿದೆ. ಪಾಲಿಗ್ರಾಫ್ ಟೆಸ್ಟ್ ಅಂದ್ರೆ ವಿಚಾರಣೆ ವೇಳೆ ತನಿಖಾಧಿಕಾರಿಗಳು ಕೇಳೋ ಪ್ರಶ್ನೆಗಳಿಗೆ ಆರೋಪಿಗಳು ಸರಿಯಾದ ಉತ್ತರ ಕೊಡ್ತಿದ್ದಾರಾ ಇಲ್ವಾ ಅಂತ ಟೆಸ್ಟ್ ಮಾಡೋ ವಿಧಾನ. ಒಂದು ರೀತಿ ಸುಳ್ಳು ಪತ್ತೆ ಪರೀಕ್ಷೆ ಅಂತ ಅನ್ಕೊಳ್ಳಿ. ಪ್ರಶ್ನೆಗಳಿಗೆ ಆರೋಪಿ ಉತ್ತರಿಸುವಾಗ ಆತನ ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್, ಉಸಿರಾಟ ಸೇರಿದಂತೆ ಫಿಸಿಕಲ್ ರೆಸ್ಪಾನ್ಸ್ ಅನ್ನ ಸ್ಟಡಿ ಮಾಡಲಾಗುತ್ತೆ. ಜನವರಿ 2ನೇ ತಾರೀಕು ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ಇನ್ನು ಈ ಕೃತ್ಯದ ಮಾಸ್ಟರ್ ಮೈಂಡ್ ಲಲಿತ್ ಝಾನಾ ನ್ಯಾಯಾಂಗ ಬಂಧನದ ಅವಧಿಯನ್ನ ಜನವರಿ 5ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದೆ. ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿಯ ಮನಿ ಲಾಂಡ್ರಿಂಗ್ ಕೇಸ್ ಒಂದರ ಚಾರ್ಜ್ ಶೀಟ್ನಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೆಸರು ಮೆನ್ಷನ್ ಮಾಡಲಾಗಿದೆ. ರಕ್ಷಣಾ ಉಪಕರಣಗಳ ಡೀಲರ್ ಸಂಜಯ್ ಭಂಡಾರಿ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ಪ್ರಿಯಾಂಕಾ ಹೆಸರಿದೆ. ಆದರೆ ಯಾವುದೇ ರೀತಿಯ ಆರೋಪ ಮಾಡಲಾಗಿಲ್ಲ. ಭಂಡಾರಿಗೆ ಸಂಬಂಧಪಟ್ಟ ಲಂಡನ್ನ ಪ್ರಾಪರ್ಟಿ ಒಂದನ್ನು ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ ರಿನೋವೇಟ್ ಮಾಡಿ ಅದರಲ್ಲಿ ಉಳಿದುಕೊಂಡಿದ್ರು, ಅಲ್ಲೆಲ್ಲ ಸ್ಟೇ ಮಾಡಿದ್ದಾರೆ ಅವರು ಅಂತ ಚಾರ್ಜ್ ಶೀಟ್ನಲ್ಲಿದೆ. ಅಲ್ಲದೆ ರಾಬರ್ಟ್ ಹಾಗೂ ಪ್ರಿಯಾಂಕಾ ಹರಿಯಾಣದಲ್ಲಿ ಒಂದಷ್ಟು ಜಮೀನನ್ನು ಖರೀದಿ ಮಾಡಿ ಕೆಲ ವರ್ಷಗಳ ನಂತರ ಸಿಕ್ಕಾಪಟ್ಟೆ ಲಾಭದಲ್ಲಿ ಮಾರಿದ್ದಾರೆ ಅಂತ ನಮೂದಿಸಲಾಗಿದೆ. ವಾದ್ರಾ ಅವರನ್ನ ಇಡಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೊಳಪಡಿಸಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಕೇಳಿದ್ದ 23 ಲೋಕಸಭಾ ಸೀಟ್ಗಳಿಗೆ ಕಾಂಗ್ರೆಸ್ ನೋ ಅಂತ ಹೇಳಿದೆ. ಕಾಂಗ್ರೆಸ್, NCP ಹಾಗೂ ಶಿವಸೇನೆ ಒಳಗೊಂಡ ಮಹಾರಾಷ್ಟ್ರ ವಿಕಾಸ್ ಅಗಾಡಿ, ಮಹಾವಿಕಾಸ್ ಅಗಾಡಿ ಆ ಮೀಟಿಂಗ್ ಅಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಪಕ್ಷ ವಿಭಜನೆಗೊಂಡು ಉದ್ಧವ್ ಬಣಕ್ಕೆ ನಂಬರ್ಸ್ ಕೊರತೆ ಇರೋ ಟೈಮ್ನಲ್ಲಿ 23 ಸೀಟ್ ಕೊಡೋದು ಕಷ್ಟ ಅಂತ ಕಾಂಗ್ರೆಸ್ ನಾಯಕ ಸಂಜಯ್ ನಿರುಪಮ್ ಹೇಳಿದ್ದಾರೆ. ರಾಮ ಮಂದಿರ ನಿರ್ಮಾಣದಲ್ಲಿ ಹಾಗೂ 1992ರ ಬಾಬರಿ ಮಸೀದಿ ಧ್ವಂಸದಲ್ಲಿ ಬಿಜೆಪಿ ಪಾತ್ರ ಏನಿದೆ ಅಂತ ಶಿವಸೇನೆ UBT ವಕ್ತಾರ ಸಂಜಯ್ ರಾವತ್ ಹೇಳಿದ್ದಾರೆ. UBT ಅಂದ್ರೆ ಉದ್ಧವ್ ಠಾಕ್ರೆ ಬಣ ಇದು ಹೇಳಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ರಾಮ ಮಂದಿರ ಕಾರ್ಯಕ್ರಮಕ್ಕೆ ಹೋಗೋಕೆ ಉದ್ಧವ್ ಠಾಕ್ರೆಗೆ ಆಹ್ವಾನ ಕೊಡಬೇಕಾಗಿಲ್ಲ, ಬಾಳಾ ಸಾಹೇಬ್ ಠಾಕ್ರೆ ಮತ್ತು ಶಿವಸೇನೆಯ ಕೊಡುಗೆಯನ್ನ ಬಿಜೆಪಿ ಮರೆತಿದೆ ಅಂತ ರಾವತ್ ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ BSP ಏನು ಹೇಳಿದೆ ಅಂದರೆ, INDA ಕೂಟಕ್ಕೆ ಸೇರಕ್ಕೆ ನಾವೇನೋ ರೆಡಿ, ನಾವು ಸೇರ್ಕೊಳ್ಳೋಕೆ ಬರ್ತೀವಿ, ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್ ಕೇಳಿದ್ರೆ, ಮಾಯಾವತಿಯವ್ರನ್ನ PM ಕ್ಯಾಂಡಿಡೇಟ್ ಮಾಡಿ, ಆಗ ನಾವು ರೆಡಿ INDA ಕೂಟ ಸೇರೋಕೆ ಅಂತ BSP ನಾಯಕರು ಹೇಳಿದ್ದಾರೆ ಅಂತ ಹೇಳಲಾಗಿದೆ. ತಮಿಳು ನಟ ಹಾಗೂ DMDK ದೇಶೀಯ ಮೊರ್ಪೋಕು ದ್ರಾವಿಡ ಕಳಗಂ ಈ ಪಾರ್ಟಿಯ ಮುಖ್ಯಸ್ಥ ವಿಜಯಕಾಂತ್ ಮೃತಪಟ್ಟಿದ್ದಾರೆ. 71 ವರ್ಷದ ವಿಜಯಕಾಂತ್ಗೆ ನ್ಯೂಮೋನಿಯಾ ಕಾಯಿಲೆ ಇದ್ದಿದ್ದರಿಂದ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು.
ಕೊರೋನಾ ಪಾಸಿಟಿವ್ ಕೂಡ ಬಂದಿತ್ತು. ಈ ಸಂಬಂಧ ಚಿಕಿತ್ಸೆ ಪಡಿತಾ ಇದ್ದ ನಟ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಇವರ ಸಾವಿಗೆ ಪ್ರಧಾನಿ ಮೋದಿ ಕಂಬನಿ ಮಿಡಿದಿದ್ದಾರೆ. ಆಪ್ತ ಸ್ನೇಹಿತ ತಮಿಳುನಾಡಿನ ದಿಗ್ಗಜ ನಟ ರಾಜಕೀಯ ಚತುರ ವಿಜಯಕಾಂತ್ರ ನಿಧನ ತುಂಬಲಾರದ ನಷ್ಟ ಅಂತ PM ಮೋದಿ ಹೇಳಿದ್ದಾರೆ. ತಮಿಳುನಾಡು CM MK ಸ್ಟಾಲಿನ್ ಸೇರಿದಂತೆ ತಮಿಳುನಾಡಿನ ರಾಜಕೀಯ ಗಣ್ಯರು, ಸಿನಿಮಾ ತಾರಾಗಣ ವಿಜಯಕಾಂತ್ರ ಸಾವಿಗೆ ಕಂಬನಿ ಮಿಡಿದಿದೆ. ಮುಂದಿನ ವರ್ಷದಿಂದ ಉನ್ನತ ಶಿಕ್ಷಣ ಇಲಾಖೆಗೆ MPhil ಮಾಸ್ಟರ್ ಆಫ್ ಫಿಲಾಸಫಿ ಅರ್ಜಿಗಳನ್ನು ಕರೆಯದಂತೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ಹೇಳಿದೆ. 2022ರ ಸೆಪ್ಟೆಂಬರ್ನಲ್ಲಿ PhD ಕೋರ್ಸ್ನಲ್ಲಿ UGC ಹಲವಾರು ಚೇಂಜಸ್ ಮಾಡಿತ್ತು. ಇದೀಗ MPhil ಪದವಿಗೆ ತಿಲಾಂಜಲಿ ಇಡೋಕೆ UGC ಮುಂದಾಗಿದೆ ಅಂತ ಗೊತ್ತಾಗಿದೆ. PhD ವ್ಯಾಸಂಗಕ್ಕೆ ಅವಕಾಶ ಪಡೆಯೋಕೆ ಪದವಿಯಲ್ಲಿ 75% ಅಗ್ರಿಗೇಟ್ ಅಂಕ ಪಡೆದಿರಬೇಕು ಅಥವಾ ಆ ಪರ್ಸೆಂಟೇಜ್ಗೆ ಸಮನಾದ 4 ವರ್ಷದ 8 ಸೆಮಿಸ್ಟರ್ನ ಯಾವುದೇ ಡಿಗ್ರಿ ಹಾಗೂ ಕನಿಷ್ಠ 1 ವರ್ಷದ ಮಾಸ್ಟರ್ ಡಿಗ್ರಿ ಇರಬೇಕು ಅಂತ ಹೇಳಲಾಗಿದೆ. MPhilಗೆ ಆಲ್ಟರ್ನೇಟಿವ್ ಆಗಿ PhD ಸೇರಿದಂತೆ ಹಲವು ಡಿಗ್ರಿಗಳಿರೋದ್ರಿಂದ MPhil ಅನ್ನ UGC ಡಿರೆಕಗ್ನೈಸ್ ಮಾಡ್ತಾ ಇದೆ. UPಯ ಗಾಜಿಯಾಬಾದ್ನಲ್ಲಿ ದುರಂತದ ಟ್ರಯಾಂಗುಲರ್ ಪ್ರೇಮ ಕಥೆಯೊಂದು ಬೆಳಕಿಗೆ ಬಂದಿದೆ. ಸಾಮಾನ್ಯವಾಗಿ ಇಂಥ ಸುದ್ದಿಗೆಲ್ಲ ಫುಲ್ ನ್ಯೂಸ್ನಲ್ಲಿ ನಾವು ಜಾಗವನ್ನು ಅಷ್ಟು ಕೊಡೋದಿಲ್ಲ. ಆದರೂ ಕೂಡ ಇದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ವಿಚಿತ್ರ ಇದೆ. ಇದು ಅಸಾಮಾನ್ಯ ಸಂಗತಿ, ಅದು ಸುದ್ದಿ ಆಗುತ್ತೆ. ವ್ಯಕ್ತಿಯೊಬ್ಬ ತನ್ನ ಪತ್ನಿಯ ಇನ್ನೊಬ್ಬ ಪ್ರಿಯಕರನಿಗೆ ತಡೀರಿ ಎಲ್ಲಿಂದ ಬರ್ತೀವಿ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಇದ್ರು. ಹೆಂಡತಿಗೆ ಬಾಯ್ ಫ್ರೆಂಡ್ ಸಿಕ್ಕದ. ಆಮೇಲೆ ಆಕೆ ಬಾಯ್ ಫ್ರೆಂಡ್ ಜೊತೆಗೆ ಮನೆ ಬಿಟ್ಟು ಓಡೋದ್ಲು. ಗಂಡ ಫೋನ್ ಮಾಡ್ದ, ಮಗು ಬೇರೆ ಇದೆ, ಫೋನ್ ಮಾಡ್ದ, ರಿಸೀವೇ ಮಾಡ್ತಿಲ್ಲ. ಅದಾದಮೇಲೆ ಹೆಂಡತಿ ಒಂದ್ಸಲಿ ಫೋನ್ ರಿಸೀವ್ ಮಾಡಿದ್ಲು. ಆಮೇಲೆ ಗೋಗರೆದು ಎಲ್ಲಿದೆಯಾ ಅಂತ ಕೇಳಿ ಹುಡ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ಹೆಂಡತಿ ತನ್ನ ಪ್ರಿಯಕರನೊಂದಿಗೆ ಇದ್ದಾಳೆ. ಆವಾಗ ಭಾಳ ನೆಗೋಷಿಯೇಷನ್ ಆಯಿತು. ಬರಬೇಕಲ್ಲ ಮನೆಗೆ ನೀವೀಗ ಅಂಥೇಳಿ ಹೆಂಡತಿ ಹತ್ರ. ಹೆಂಡತಿ ಆಯಿತು ಬರ್ತೀನಿ, ಒಂದು ಕಂಡೀಷನ್ ಅಂತ ಹೇಳಲ್ಲು. ಏನು ಕಂಡೀಷನ್ ಕೇಳಿದ್ದಕ್ಕೆ, ನನ್ನ ಬಾಯ್ ಫ್ರೆಂಡ್ ಇದ್ದಾನೆ, ಅವನು ಕರ್ಕೊಂಬರ್ತೀನಿ ಅಂತ ಹೆಂಡತಿ ಹೇಳಿದಾಳೆ. ಆಮೇಲೆ ಏನಾಯಿತು, ಆ ಕಂಡೀಷನ್ ಹಾಕಿದ್ಮೇಲೆ ಹೇಳೋಕ್ಕಿಂತ ಮುಂಚೆ ಹೆಸರೆಲ್ಲ ಒಂದ್ಸಲಿ ನೋಡ್ಕೊಂಡ್ಬಿಡೋಣ. ಹೆಂಡತಿ ಹೆಸರು ಇಲ್ಲಿ ಪ್ರಿಯಾಂಕಾ ಅಂತ, ಗಂಡನ ಹೆಸರು ಶಿವಂ ಗುಪ್ತಾ ಅಂತ, ಬಾಯ್ ಫ್ರೆಂಡ್ ಹೆಸರು ಗರ್ಜನ್ ಅಂತ. ಎಲ್ಲ 25, 26, 23 ವರ್ಷದ ಏಜ್ ಗ್ರೂಪ್ನವ್ರು ಇವರು. ಅದರಲ್ಲಿ ಪ್ರಿಯಾಂಕಾಗೆ 25 ವರ್ಷ, ಶಿವಂ ಗುಪ್ತಾ 26 ವರ್ಷ, ಈ ಬಾಯ್ ಫ್ರೆಂಡಿಗೆ 23 ವರ್ಷ, ಗರ್ಜನ್ ಯಾದವ್ ಅಂತ. ಇವನು ಗರ್ಜಿಸ್ಬಿಟ್ಟಿದ್ದಾನೆ, ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೊ ವಾಪಸ್ ಬರ್ಬೇಕಂದ್ರೆ ಬಾಯ್ ಫ್ರೆಂಡ್ನು ಕರ್ಕೊಂಬರ್ತೀನಿ ನಾನು ಅಂತ ಹೇಳಿಲ್ಲಲ್ಲ. ಈ ಗಂಡ ಯೋಚನೆ ಮಾಡ್ದ ಶಿವಂ ಗುಪ್ತಾ, ಏನಾದರೂ ಮಾಡಿ ಮಗು ಬೇರೆ ಇದೆಯಲ್ಲ, ಆಯಿತು ಸರಿ ಇಬ್ಬರು ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾನೆ ಮನೆಗೆ. ಇವನು ಎಂಥ ಮಹಾನುಭಾವ ಇರ್ಬೋದು ಈತ, ಎಂಥ ದೊಡ್ಡ ಲಿಬರಲ್ ಥಿಂಕರ್ ಇರ್ಬೋದು ಈತ. ಲೆಕ್ಕ ಹಾಕಿ ನೀವು ಕರ್ಕೊಂಡು ಹೋಗಿದ್ದಾನೆ. ಆಯ್ತು ಮರೈತಿ ಬಾ ಬಾಯ್ ಫ್ರೆಂಡ್ ಡೇಟಿಗೆ ಬಾ ಅಂತ ಕರ್ಕೊಂಡು ಹೋಗಿದ್ದಾನೆ. ಆಮೇಲೆ ಏನಾಯಿತು ಅಂದರೆ, ಮನೇಲಿ ದಿನಾ ಜಗಳ ಆಡ್ತಿದ್ರಂತೆ. ಒಂದೇ ಬೆಡ್ರೂಮ್ ಮನೆ, ದಿನಾನೂ ಜಗಳ. ಇವರ ಈ ಸಂಬಂಧಕ್ಕೆ ಸಂಬಂಧಪಟ್ಟಂತೆ, ಈ ಅಫೇರ್ಗೆ ಸಂಬಂಧಪಟ್ಟಂತೆ ದಿನಾ ಜಗಳ ಆಡ್ತಿದ್ರಂತೆ. ಅದಾದಮೇಲೆ ತುಂಬ ಕಿರಿಕಿರಿ ಆಗ್ತಿದೆ, ಇದನ್ನು ಫಿನಿಷ್ ಮಾಡಬೇಡ ಅಂಥೇಳಿ ಬಾಯ್ ಫ್ರೆಂಡ್ ಸಮೇತ ಬಾ ನೀನು ಬೋಟ್ನಲ್ಲಿ ಬಂದರೆ ಸಾಕು ಅಂತ ಕರ್ಕೊಂಡು ಹೋಗಿದ್ದ ಗಂಡನನ್ನು ಅವರಿಬ್ಬರು ಸೇರಿಕೊಂಡು ಕೊಂದೇ ಬಿಟ್ಟಿದ್ದಾರೆ. ಇದೀಗ ಪೊಲೀಸ್ ಕೇಸ್ ಆಗಿದೆ. ಪೊಲೀಸರು ಬಂದು ಇಬ್ಬರಿಬ್ಬರನ್ನ ಹಿಡ್ಕೊಂಡು ಹೋಗಿದ್ದಾರೆ ಈಗ, ಬಾಯ್ ಫ್ರೆಂಡ್ ಮತ್ತು ಆತನ ಹೆಂಡತಿಯನ್ನು. ಈಗ ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ನೋಡಿ. ಚಂದ್ರಯಾನಕ್ಕೆ ಎಷ್ಟು ಖರ್ಚು ಮಾಡಿತ್ತು ಭಾರತ? ಚಂದ್ರಯಾನ್ 3 ಮಿಷನ್ಗೆ 600 ಕೋಟಿ ರೂಪಾಯಿ. ಆದರೆ ಭಾರತ ಸರ್ಕಾರ ಹಳೆ ಕಡತಗಳು, ಕಚೇರಿಯಲ್ಲಿನ ತುಂಡಾದ ಉಪಕರಣಗಳು ಎಲ್ಲ ವೇಸ್ಟ್ ಅಂತೇಳಿ ಮೂಲೆಗೆ ಇಟ್ಟಿದ್ದಾರಲ್ಲ, ಅದನ್ನೆಲ್ಲ ಗುಜರಿ ಹಾಕ್ರಿ ಅಂಥೇಳಿ ತೂಕಕ್ಕೆ ಹಾಕಿಸಿ ಚಂದ್ರಯಾನಕ್ಕೆ ಖರ್ಚಾದ ಹಣದ 2 ಪಟ್ಟು ದುಡ್ಡು ಗಳಿಸಿದ್ದಾರೆ. ಅಕ್ಟೋಬರ್ 2021ರಿಂದ ಸುಮಾರು 1163 ಕೋಟಿ ರೂಪಾಯಿಗಳನ್ನು ಗುಜರಿ ಮಾರಿ ಕೇಂದ್ರ ಸರ್ಕಾರ ಗಳಿಸಿದೆ. ಈ ವರ್ಷದ ಅಕ್ಟೋಬರ್ನಲ್ಲಿ 1 ತಿಂಗಳ ಕಾಲ ಈ ತೂಕಕ್ಕೆ ಹಾಕಿ ಮಾರೋ ಕೆಲಸ ನಡೆದಿದ್ದು 96 ಲಕ್ಷ ಪೇಪರ್ಗಳನ್ನು, ಕಡತಗಳನ್ನು, ಹಳೆ ವೇಸ್ಟ್ ಪೇಪರ್ಗಳನ್ನು ವಿಲೇವಾರಿ ಮಾಡಲಾಗಿದೆ. ಇದರಿಂದ ಸುಮಾರು 355 ಲಕ್ಷ ಚದರ ಅಡಿ ಜಾಗ ಕೂಡ ಫ್ರೀ ಆಗಿದೆ, ಜಾಗ ಕೂಡ ಉಳಿತು ನಮಗೆ ಅಂತ ಸರ್ಕಾರ ಹೇಳಿದೆ. ಮತ್ತೆ ಬಂತಲ್ಲಪ್ಪ ಅಂತ ಟೆನ್ಷನ್ಗೆ ಕಾರಣ ಆಗಿದ್ದ ಕೊರೋನಾ ನಿಧಾನಕ್ಕೆ ಮತ್ತೆ ಚೂರು ಕಂಟ್ರೋಲಿಗೆ ಬರೋ ಥರ ಕಾಣಿಸ್ತಾ ಇದೆ, ಡೌನ್ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಇವಾಗಲೇನು ಹೇಳೋಕ್ಕಾಗಲ್ಲ, ಬಟ್ ಈ ಕ್ಷಣದ ಟ್ರೆಂಡ್ ಹೀಗಿದೆ. ಕಳೆದ 24 ಗಂಟೆಗಳಲ್ಲಿ 529 ಹೊಸ ಕೇಸಸ್ ವರದಿಯಾಗಿವೆ. ಇವುಗಳಲ್ಲಿ 109 ಕೇಸಸ್ JN1 ಸಬ್ ವೇರಿಯಂಟ್ ಇದಾಗಿದೆ. ಒಟ್ಟು ಆಕ್ಟಿವ್ ಕೇಸಸ್ ಸಂಖ್ಯೆ 4093ಕ್ಕೆ ಇಳಿದಿದೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ 3 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಕರ್ನಾಟಕದಲ್ಲಿ 430 ಆಕ್ಟಿವ್ ಕೇಸಸ್ ಇದ್ದು, ಇವುಗಳಲ್ಲಿ 34 JN1 ರೂಪಾಂತರಿ. ದಕ್ಷಿಣ ಆಫ್ರಿಕಾದ ಸೆಂಚುರಿಯನ್ನಲ್ಲಿ ನಡೀತಾ ಇರೋ ಬಾಕ್ಸಿಂಗ್ ಡೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಆಫ್ರಿಕಾ 408 ರನ್ಗಳ ಭಾರಿ ಸ್ಕೋರ್ ಮಾಡಿದೆ. ಹರಿಣಗಳ ಪರ ಡೀನ್ ಎಲ್ಗರ್ 185 ರನ್ ಚಚ್ಚಿ ಭಾರತದ ಬೌಲರ್ಗಳನ್ನು ಬೆಂಡೆತ್ತಿಬಿಟ್ಟಿದ್ದಾರೆ. ಮೊದಲ ಇನ್ನಿಂಗ್ಸ್ ಮುಗಿದ ಮೇಲೆ ದಕ್ಷಿಣ ಆಫ್ರಿಕಾ 163 ರನ್ಗಳ ಲೀಡ್ನಲ್ಲಿತ್ತು. ಎರಡನೇ ಇನ್ನಿಂಗ್ಸ್ ಶುರು ಮಾಡಿದ ಭಾರತದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ
ಈ ರೀತಿಯಾಗಿತ್ತು. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 371 ಅಂಕ ಏರಿಕೆ ಕಂಡು 74,410ರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ಈ ಮೂಲಕ ಸೆನ್ಸೆಕ್ಸ್ ಇಲ್ಲಿವರೆಗಿನ ಗರಿಷ್ಠ ಮಟ್ಟವನ್ನು ತಲುಪಿದೆ. ಇತ್ತ ನಿಫ್ಟಿ 123 ಅಂಕ ಏರಿಕೆ ಕಂಡು 21,778 ಆಗಿದೆ. ಗುರುವಾರದ ವಹಿವಾಟಿನಲ್ಲಿ ಕೋಲ್ ಇಂಡಿಯಾ, NTPC, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್, ಹೀರೋ ಮೊಟೊಕಾರ್ಪ್ ಟಾಪ್ ಪರ್ಫಾರ್ಮರ್ಸ್ ಆಗಿದ್ದಾರೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 17 ಪೈಸೆ ಏರಿಕೆ ಕಂಡು 83 ರೂಪಾಯಿ 17 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 229 ರೂಪಾಯಿ ಜಾಸ್ತಿಯಾಗಿ 63,452 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 210 ರೂಪಾಯಿ ಜಾಸ್ತಿಯಾಗಿ 58,120 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 569 ರೂಪಾಯಿ ಜಾಸ್ತಿಯಾಗಿ 74,663 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmega.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.